ಆಗಮಿಸಿ ಅಂತಿಮ ದರ್ಶನವನ್ನ ಪಡಿತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಅಂತಿಮ ಯಾತ್ರೆಗೆ ಈಗ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ, ಅದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆಗೆ ಈಗ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಅದಕ್ಕೂ ಮುನ್ನ ಅಂತಿಮ ಯಾತ್ರೆ ಸಾಗಲಿದೆ. ಆ ಅಂತಿಮ ಯಾತ್ರೆ ಸಾಗುವಂತಹ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಒಂದಷ್ಟು ಸಿದ್ಧತೆಗಳು, ಆ ಸಿದ್ಧತೆಗಳನ್ನ ಕೂಡ ಈಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಬೆಳಗ್ಗಿನಿಂದಲೂ ಕೂಡ ಅನೇಕರು ಆಗಮಿಸಿ ದರ್ಶನವನ್ನ ಪಡೆದರು. ಇದು ಅಂತಿಮ ಯಾತ್ರೆಗೆ ಸಿದ್ಧವಾಗಿರುವಂತಹ ವಾಹನ. ಇದೇ ವಾಹನದಲ್ಲಿ ಎಲ್ಲ ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ಇದೇ ವಾಹನದಲ್ಲಿ ಅಂತಿಮ ಯಾತ್ರೆಯನ್ನ ಕೂಡ ನಡೆಸಲಾಗುತ್ತೆ. ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದಿಂದ ಹರದನಹಳ್ಳಿಯ ಈ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನವರೆಗೂ ಕೂಡ ಈಗ ಬರ್ತಾ ಇರೋದನ್ನ ಗಮನಿಸಬಹುದು. ಏನು ಚೆನ್ನಮ್ಮನವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿಕ್ಕೆ ಸಾಕಷ್ಟು ಜನ ಸಹಜವಾಗಿ ಅವರ ಅಭಿಮಾನಿಗಳು ಹಾಗೆ JDS ಕಾರ್ಯಕರ್ತರಿರ್ಬೋದು, ಅವರ ಕುಟುಂಬ ಬಗ್ಗೆ ಅಭಿಮಾನವನ್ನ, ಚೆನ್ನಮ್ಮನ ಬಗ್ಗೆ ಅಭಿಮಾನವನ್ನ ಹೊಂದಿದ ಜನ ಬರ್ತಾ ಇದ್ದಾರೆ. ಈಗ ಕೆಲ ಯುವಕರು ಕೂಡ ಬಂದು ಕಾಯ್ತಾ ಇದ್ದಾರೆ. ಅವ್ರನ್ನ ಮಾತನಾಡಿಸುವಂತ ಕೆಲಸ ಮಾಡೋಣ. ಹೇಳಿ, ನೀವು ಚೆನ್ನಮ್ಮ ಅವ್ರನ್ನ ನೋಡ್ಲಿಕ್ಕೆ ಬಂದಿದ್ದೀರಾ, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಏನು ಒಳ್ಳೆ ಜನಗಳ ಅಭಿಮಾನ ಇತ್ತು, ಒಳ್ಳೆ ವ್ಯಕ್ತಿ. ಆದರೆ ಇವತ್ತು ಅಂಥವ್ರು ವಿಧಿವೇಶವಾಗಿರೋದು ಎಲ್ಲರಿಗೂ ಸಹ ಒಂದು ರೀತಿ ಕರುಣೆ ಹುಟ್ಟಂತ ಮನೋಭಾವನೆ ಒದ್ದಿದ್ದರು. ಅವರಲ್ಲಿ ಎಲ್ಲ ವ್ಯಕ್ತಿತ್ವ ಬೆಳೆಸ್ಕೊಂಡ್ರು ಅವರು. ಜನಗಳನ್ನು ಮತ್ತು ದೇವೇಗೌಡರ ಜೊತೆ ಎಷ್ಟೇ ಸಮಸ್ಯೆ ಬಂದರೂ ಅದನ್ನು ಅವರು ಹೋಗಲಾಡಿಸ್ಕೊಂಡು ಜನಗಳನ್ನು ಸಂತೈಸಿ ಜಿಲ್ಲಾವಾರವಾಗಿ ಎಲ್ಲ ಅಂದ್ರೆ ಕರ್ನಾಟಕವಾರವಾಗಿ ಒಳ್ಳೆ ವ್ಯಕ್ತಿ ಅನಿಸ್ಕೊಂಡ್ರು ಅವರು. ನಾವೆಲ್ಲ ಪಕ್ಕದ ಮನೆಯವರು ಸರ್, ನಾವೆಲ್ಲ ಮಾತಾಡಿ ನಾವೆಲ್ಲ ಇಲ್ಲೇ ನಮ್ಮ ಪಕ್ಕದ ಮನೆಯವರು ಸರ್. ಇವ್ರ ಜಮೀನು ಕೊಟ್ಟು ಇದು ಮಾಡಿದ್ದಾರೆ, ನಾನೇ ಮಾಡಿಸ್ಕೊಟ್ಟಿದ್ದೇನೆ. ನೀವಂದ್ರೆ ಈ ಜಮೀನು ಅವ್ರಿಗೆ ಕೊಟ್ಟಿದ್ದೀರಾ? ನಾವು ಕೊಟ್ಟಿದ್ದೀವಿ. ಯಾವುದು? ಆ ಕಡೆ ಮೂಲೆ. ಅಂದ್ರೆ ಈಗ ಇವ್ರು ಹೇಳ್ತಿದ್ದಾರೆ ಸರ್, ನಿಮ್ಮ ಹೆಸರೇನು? ಪುಟ್ಟಸ್ವಾಮಿ ಗೌಡರು ಹೇಳ್ತಿದ್ದಾರೆ, ಚೆನ್ನಮ್ಮ ಅವರ ಏನು ಇಲ್ಲಿ ಈ ಅಂತ್ಯಕ್ರಿಯೆಗೆ ಜಾಗ ಸುಮಾರು 36 ಎಕರೆ ಇರೋ ಅಂಥದ್ದು. ಈ ಜಾಗವನ್ನ ಇಷ್ಟು ಜಾಗ ಆಗ್ಬೇಕಾದ್ರೆ ಕೆಲವ್ರ ಜಾಗವನ್ನ ಪರ್ಚೇಸ್ ಮಾಡಿದ್ದಾರೆ. ಅಂದ್ರೆ ಚೆನ್ನಮ್ಮ ಅವರ ಸಮಾಧಿ ಮಾಡ್ಲಿಕ್ಕಾಗಿ ಯಾವ ಗ್ರಾಮದ್ದು ಅನ್ನೋ ಬಗ್ಗೆ ಹೇಳ್ತಾರೆ. ಹೇಳಿ, ಈಗ ಯಾವ ಗ್ರಾಮಕ್ಕೆ? ಹಳೆಕೋಟೆ ಮತ್ತು ಕ್ಯಾತನಹಳ್ಳಿ ಎರಡಕ್ಕೂ ಸೇರಿದಂಥ ಜಾಗಗಳು. ನೀವೆಷ್ಟು ಕೊಟ್ಟಿದ್ದೀರಾ? ನಮ್ಮದು ಒಂದು 26 ಗುಂಟೆ. 26 ಗುಂಟೆ. ಒಟ್ಟು ಎಷ್ಟು ಜನ ಕೊಟ್ಟಿದ್ದಾರೆ? ಆ ಥರ ಅದ್ರಲ್ಲಿ ಸುಮಾರು ಜನ ಕೊಟ್ಟಿದ್ದಾರೆ. 10 ಗುಂಟೆ, 5 ಗುಂಟೆ ಇದ್ರ ಅವ್ರವ್ರು ಕೊಟ್ಟಿದ್ದಾರೆ. ಅವ್ರ ತಕ್ಕಂತೆ ಕೊಟ್ಟಿದ್ದಾರೆ. ಯಾರಿಗೂ ತೊಂದರೆ ಇಲ್ದಂಗೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಚೆನ್ನಮ್ಮನವ್ರನ್ನ ಇಲ್ಲೇ ಸಮಾಧಿ ಮಾಡ್ಬೇಕು, ಅವ್ರನ್ನ ಅಂತ್ಯಕ್ರಿಯೆ ಮಾಡ್ಬೇಕು ಅಂತ ತೀರ್ಮಾನ ಆದಾಗ ಯಾವ ರೀತಿ ಅಂದ್ರೆ ಈ ಜಾಗವನ್ನ ನೀವೆಲ್ಲ ನಿಮ್ಮ ಥರನೇ ಎಲ್ಲರೂ ಒಪ್ಕೊಂಡಿದ್ದಾರೆ. ಸಾಮೂಹಿಕವಾಗಿ ಎಲ್ಲ ಒಪ್ಕೊಂಡು ಒಂದು ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಇದೊಂದು ಒಳ್ಳೆ ಜಾಗ ಬೆಳಿಬೇಕು ಅನ್ನೋ ಆಸೆಯಲ್ಲಿ ಜನಗಳೆಲ್ಲೂ ಸಹಕರಿಸಿದ್ದಾರೆ, ಕೊಟ್ಟಿದ್ದಾರೆ. ಆತ್ಮಸಂತೋಷ ಕೊಟ್ಟಿದ್ದಾರೆ. ಇದು ಎಷ್ಟು ದಿನದಲ್ಲಿ ನಿಗದಿ ಮಾಡಿದ್ದ? ಅಂದ್ರೆ ಈಗ ಅವರು ಕಾಲವಾದ ನಂತರ ಮಾಡಿದ್ದ, ತಗೊಬೇಕು ಇದನ್ನ ಪರ್ಚೇಸ್ ಮಾಡ್ಬೇಕು ಈ ಜಾಗ ಅಂತಲ್ಲ, ನಿಮ್ಮ ಹತ್ರ ಯಾರು ಮಾತಾಡಿದ್ರು ಏನು? ಎಲ್ಲರೂ ಸೇರಿ ಜನಗಳು ಒಂದು ಚೆನ್ನಾಗಿರುವಾಗ ಗೌಡ್ರು ಮತ್ತು ಅವ್ರ ಆಸೆ ಇತ್ತಂತೆ ದೇವಸ್ಥಾನಕ್ಕೆ ಬಂದು ನಮಗೆ ಒಂದು ಅನುಕೂಲ ಆಗಲಿ ಮುಂದೆ ಅಂತ ಹೇಳ್ಬಿಟ್ಟು ಅದರಿಂದ ಜನಗಳು ಸಹ ಒಂದು ಈ ನಮ್ಮ ದೇವೇಗೌಡರು ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದಂತರು ಆ ಮನೋಭಾವನೆ ಇಟ್ಟು ಎಲ್ಲರೂ ಸಹ ಸಹಕರಿಸಿದ್ದಾರೆ ಇದಕ್ಕೆ. ಅಂದ್ರೆ ಇದನ್ನ ಕುಮಾರಸ್ವಾಮಿ ಅವರು, ರೇವಣ್ಣ ಅವರು ಯಾರು ಮಾತಾಡಿರ ನಿಮ್ಮ ಜೊತೆ? ಅಂದ್ರೆ ಸ್ಟಾರ್ಟಿಂಗ್ ಟೈಮ್ಸಲ್ಲಿ ಇಂಥ ಒಂದು ಅಮ್ಮರು ವಿಧಿವೇಶ ಆಗೋ ಟೈಮ್ಸಲ್ಲಿ ಮಾತಾಡಿ ಎಲ್ಲ ಸಹಕರಿಸಿಕೊಂಡು ಲ್ಯಾಂಡನ್ನು ನೀಡಿದ್ದಾರೆ ಅವರಿಗೆ. ಅಂದ್ರೆ ಚೆನ್ನಮ್ಮ ಅವರು ವಿಧಿವಶ ಆದ ನಂತರ ಇದನ್ನ ಪರ್ಚೇಸ್ ಮಾಡಿದ್ದಾರೆ. ಒಂದು ಆಸೆ ಇತ್ತು ಮಾಡಬೇಕು ಅಂತ, ಆದರೆ ಜನಗಳೆಲ್ಲ ಒಂದು ಒಪಿನಿಯನ್ ಕೊಟ್ಟಿದ್ದು ಕೊಟ್ಟಿರೋದು ಅವ್ರು ಮಾಡಿರೋದು. ಅವ್ರದ್ದೇನಾದ್ರು ಜಾಗ ಇತ್ತಾ ಇಲ್ಲಿ? ಸ್ವಲ್ಪ ಇಲ್ಲೆಲ್ಲ ಇರ್ಬೋದು. ಇಲ್ಲಂತೂ ಈ ಜಾಗದಲ್ಲಿ ಇಲ್ಲ. ಅಲ್ಲ ಆ ಕಡೆ ಇರೋದು ಆಸ್ತಿ ಇದೆ ಆ ಕಡೆ. ಓಕೆ, ಯುವಕರು ಕೂಡ ಚೆನ್ನಮ್ಮನವ್ರ ಬಗ್ಗೆ ಮಾತನಾಡಬೇಕು ಅಂತಿದ್ದಾರೆ. ಏನು ಹೇಳ್ತೀರಾ ಚೆನ್ನಮ್ಮ ಅವ್ರ ಬಗ್ಗೆ? ಅದೇ ಸರ್, ಇವತ್ತು ಎಲ್ಲ ತುಂಬ ನಷ್ಟ ಆಗಿದೆ ಎಲ್ಲರಿಗೂ. ಎಲ್ಲರ ಮನಸ್ಸಿಗೂ ಒಂದು ದುಃಖ ತಂದಿದೆ. ಅವರ ಕುಟುಂಬಕ್ಕಾಗಲಿ, ಅಂದರೆ ನಾವೆಲ್ಲ ಅವ್ರ ಕುಟುಂಬದವರೇ ಕಾಣ್ತಾ ಇದ್ರು ಊರಿಗೆ ಬಂದಾಗೆಲ್ಲ. ಯಾರು ನಮ್ಮ ಬೇರೆ ಅಂತ ನೋಡ್ತಿರ್ಲಿಲ್ಲ. ಸುತ್ತಮುತ್ತಲ ಗ್ರಾಮಸ್ಥರು ನಮ್ಮ ಊರೇ, ನಮ್ಮ ಕುಟುಂಬದವರೇ ಅಂತ ನೋಡ್ಕೊಂಡು ಬಂದಂಥವ್ರು ಅವರೆಲ್ಲ. ಎಲ್ಲರಿಗೂ ದುಃಖ ಬಂದಿದೆ. ಅದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಕೊಡಬೇಕು ದೇವರು ಅಷ್ಟೇ. ನೋಡ್ಬೋದು. ತಮ್ಮ ಹೆಸರು ಏನು? ಪುಟ್ಟರಾಜು. ಪುಟ್ಟಸ್ವಾಮಿ ಅವರು ಹೇಳಿದ್ರು ಈಗಾಗಲೇ ಏನು ಮುಖ್ಯವಾಗಿ ಒಂದು